Hello, Namaskara, Radio City 91.1 ಇಂದ ನಾನು RJ Nikita. Very good evening and this is going to be a great evening ಯಾಕಂದರೆ ಇನ್ಫೋಸಿಸ್ ಕಡೆಯಿಂದ ನಡೀತಾ ಇದೆ ಕಲಾಧ್ವನಿ ಅಂತ ಹೇಳಿ ಇನ್ ಅಸೋಸಿಯೇಷನ್ ವಿತ್ ಭಾರತೀಯ ವಿದ್ಯಾಭವನ ಆ್ಯಂಡ್ ಇದು ನಡೀತಾ ಇರುವಂಥದ್ದು ಪ್ಯಾಲೇಸ್ ಗ್ರೌಂಡ್ಸ್ನ ಚಾಮರಾಜನಗರದಲ್ಲಿ ಆ್ಯಂಡ್ ರೈಟ್ ನಾವು ನಾನು ಅಲ್ಲೇ ಇದ್ದೀನಿ. ಇವತ್ತಿನ ಈ ಈವೆಂಟ್ ಹೇಗೆಲ್ಲ ಇರುತ್ತೆ, ಏನೇನೆಲ್ಲ ಸ್ಪೆಷಾಲಿಟಿ ಇದೆ ಅಂತ ನೋಡೋಣ. ನಿಮ್ಮನ್ನು ನನ್ನ ಜೊತೆಲೇ ಕರ್ಕೊಂಡು ಹೋಗ್ತಿದ್ದೀನಿ. ಕಲಾಧ್ವನಿಯಲ್ಲಿ 200+ ಟ್ರೈಬಲ್ ಆರ್ಟಿಸ್ಟ್ಗಳು ಪರ್ಫಾರ್ಮ್ ಮಾಡ್ತಾ ಇದ್ದಾರೆ. ಫ್ರಮ್ ಅಸ್ಸಾಂ, ಮಹಾರಾಷ್ಟ್ರ, ಮಧ್ಯಪ್ರದೇಶ್, ಜಮ್ಮು ಆ್ಯಂಡ್ ಕಾಶ್ಮೀರ, ಕೇರಳ ಆ್ಯಂಡ್ ಹಾಗೂ ನಮ್ಮ ಕರ್ನಾಟಕದಿಂದ ಆ್ಯಂಡ್ ಆಲ್ಸೋ 50+ ಆರ್ಟ್ ಪರ್ಫಾರ್ಮೆನ್ಸಸ್ಗಳೆಲ್ಲ ನೀವು ನೋಡ್ಬೋದು. ಸಾಕಷ್ಟು ಜನ ಟ್ರೈಬಲ್ ಆರ್ಟಿಸ್ಟ್ಗಳೆಲ್ಲ ಬಂದಿದ್ದಾರೆ. ಮ್ಯಾಜಿಕಲ್ ಪರ್ಫಾರ್ಮೆನ್ಸ್ ಬೈ ರಾಜೇಶ್ ಕೃಷ್ಣನ್ ಇವತ್ತಿನ ಸಾಯಂಕಾಲ ಇದೆ. ಅದಕ್ಕಿಂತ ಮುಂಚೆ ಒಂದು ಚಿಕ್ಕ ಬ್ರೇಕ್. ಆ ಚಿಕ್ಕ ಬ್ರೇಕಲ್ಲಿ ಎಷ್ಟೆಲ್ಲ ಆಪ್ಷನ್ಸ್ ಗೊತ್ತಾ. ಮಧ್ಯಪ್ರದೇಶದಿಂದ ಅಥೆಂಟಿಕ್ ಫುಡ್ ಇದೆ, ಕೇರಳದ ಫುಡ್ ಆ್ಯಂಡ್ ಅಥೆಂಟಿಕ್ ಸೌತ್ ಇಂಡಿಯನ್ ಡೆಲಿಕೆಸೀಸ್, ಸೊ ಕಾಶ್ಮೀರಿಂದ, ಮಹಾರಾಷ್ಟ್ರದಿಂದ, ಅಸ್ಸಾಂನಿಂದ, ನಾರ್ತ್ ಈಸ್ಟ್ನಿಂದ ಬೇಸಿಕಲಿ ಎಲ್ಲ ರೀತಿಯಾದಂಥ ಅಥೆಂಟಿಕ್ ಫುಡ್ ನಿಮಗೆ ಇಲ್ಲಿ ಸಿಗುತ್ತೆ. ಇನ್ಫೋಸಿಸ್ನ ಕಲಾಧ್ವನಿಯಲ್ಲಿ ನಾಟ್ ಓನ್ಲಿ ಆರ್ಟ್ ಪರ್ಫಾರ್ಮೆನ್ಸಸ್ ಆ್ಯಂಡ್ ಅಥೆಂಟಿಕ್ ಫುಡ್, ಟೇಸ್ಟಿಯಸ್ಟ್ ಫುಡ್ ಅಷ್ಟೇ ಅಲ್ಲದೆ ಹ್ಯಾಂಡ್ಲೂಮ್ಸ್, ಹ್ಯಾಂಡಿಕ್ರಾಫ್ಟ್ಸ್, ಈ ಆರ್ಟ್ ರಿಲೇಟೆಡ್ ಏನೇನಿದೆ ಅವೆಲ್ಲವನ್ನು ಕೂಡ ಇಲ್ಲಿ ಡಿಸ್ಪ್ಲೇಗೆ ಇಟ್ಟಿರೋದು. ಆ್ಯಂಡ್ ವೇರ್ ಯು ಕ್ಯಾನ್ ಆಲ್ಸೋ ಪರ್ಚೇಸ್ ಅದ್ಭುತವಾಗಿರುವಂತಹ ಪೇಂಟಿಂಗ್ಸ್ ಈ ಎಲ್ಲ ಆರ್ಟಿಸ್ಟ್ ಮಾಡಿರೋದು ಕೂಡ ಇದೆ. ದಟ್ಸ್ ಸಚ್ ಅ ಟ್ರೀಟ್. ಆ್ಯಸ್ ಇನ್ ಒಂದು ಸಲ ನಮ್ಮ ಇಂಡಿಯಾದ ಎಲ್ಲ ಕಲ್ಚರಲ್ ಹಬ್ಗೆ ರೂಟ್ಗೆ ಹೋಗಿ ವಿಸಿಟ್ ಮಾಡಿದ ಹಾಗೆ ಅನಿಸ್ತಾ ಇದೆ. ಕಲಾಧ್ವನಿಯ ಸ್ಪೆಷಾಲಿಟಿ ಇಲ್ಲಿಗೆ ಮುಗಿಲಿಲ್ಲ. ಕಲಾಧ್ವನಿಯಲ್ಲಿ 3 ದಿನಾನೂ ಪ್ರತಿದಿನ ಸಂಜೆ ಸೆಲೆಬ್ರಿಟಿ ಪರ್ಫಾರ್ಮೆನ್ಸ್ ಇತ್ತು. ರಾಜೇಶ್ ಕೃಷ್ಣನ್ ಅವರ ಲೈವ್ ಮ್ಯೂಸಿಕ್ ಪ್ರೋಗ್ರಾಮ್, ಆಗಮ್ ಟೀಮ್ನ ಪರ್ಫಾರ್ಮೆನ್ಸ್ ಮತ್ತು ರಘು ದೀಕ್ಷಿತ್ ಅವರ ಮ್ಯೂಸಿಕ್ ಝಲಕ್ ಇತ್ತು. ರಾಜೇಶ್ ಕೃಷ್ಣನ್ ಅವರ ಪ್ರೋಗ್ರಾಮ್ ಮಾತ್ರ ಮೈಂಡ್ ಬ್ಲೋಯಿಂಗ್. ಈ ಕಲಾಧ್ವನಿ ಈಕೋಸ್ ಆಫ್ ಇಂಡಿಯಾಸ್ ಆರ್ಟ್ ಅಂಡ್ ಕಲ್ಚರ್ ಇಷ್ಟೊಂದು ಅದ್ಭುತವಾಗಿ ಆರ್ಗನೈಸ್ ಮಾಡಿತ್ತು ಇನ್ಫೋಸಿಸ್ ಫೌಂಡೇಶನ್ ಮತ್ತು ಭಾರತೀಯ ವಿದ್ಯಾಭವನ. ನೋಡಿದ್ರಲ್ಲ ಕಲಾಧ್ವನಿಯ ವೈಭವವನ್ನು. ಇದು ಇಡೀ ಭಾರತವನ್ನು ಒಗ್ಗೂಡಿಸೋ ಒಂದು ಸಣ್ಣ ಪ್ರಯತ್ನ. ಇದರ ಜೊತೆ ಪ್ರತಿ ರಾಜ್ಯಗಳ ಸಂಸ್ಕೃತಿಯ ಕಲೆಯನ್ನು ಬೆಳೆಸೋಕೆ ಶ್ರಮಿಸ್ತಿರೋ ಇನ್ಫೋಸಿಸ್ ಫೌಂಡೇಶನ್ ಮತ್ತು ಇಂಥ ಒಂದು ಅದ್ಭುತ ಈವೆಂಟ್ಗೆ ಸಾಥ್ ನೀಡಿದಂಥ ಭಾರತೀಯ ವಿದ್ಯಾಭವನಕ್ಕೆ ತುಂಬ ಥ್ಯಾಂಕ್ಸ್.